ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದ ಒಳಗಾಗ್ತಾ ಇರುವ ಈ ಬೆಳವಣಿಗೆಗಳು. ನಾಳೆ ಇಡೀ ದಿನ ಬೆಂಗಳೂರಿನಲ್ಲೇ ಇರ್ತಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಕ್ಬಾಲ್ ಹುಸೇನ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ದೆಹಲಿಗೆ ಹೋಗಿ ಯಾರನ್ನು ಮೀಟ್ ಮಾಡ್ತೀರಿ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಂತಂದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿಗೆ ಬರೋ ಪ್ಲಾನ್ ಹಾಕೊಂಡಿದ್ದಾರಂತೆ. ಅಲ್ಲಿಗೆ ಹಾವು ಏಣಿ ಆಟ ಆದಂಗಾಗಿದೆ ಕಾಂಗ್ರೆಸ್ನ ಒಳಗಿನ ಈ ಕ್ರಾಂತಿಯ ಬೆಳವಣಿಗೆಗಳು. ಮತ್ತಷ್ಟು ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದ ನಡೆ. ಯಾರನ್ನ ಭೇಟಿ ಆಗಲಿದ್ದಾರೆ ಹಾಗಾದ್ರೆ? ಡಿಕೆ ಆಪ್ತರ ಟೀಮ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಡಿಕೆ ಆಪ್ತರ ಒಂದು ತಂಡ, ನಾಳೆ ಮತ್ತೊಂದು ತಂಡ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಿದೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನ ಅಪಾಯಿಂಟ್ಮೆಂಟ್ ಇಲ್ಲದೆ ಮೀಟ್ ಮಾಡೋದು ಕಷ್ಟ. ವೇಣುಗೋಪಾಲ್ ಅವರನ್ನ ಮಾತನಾಡಿಸ್ಲಿಕ್ಕೆ ಇಲ್ಲಿಂದ ಅಲ್ಲಿಗೆ ಹೋದ್ರು ಕೂಡ ವೇಣುಗೋಪಾಲ್ ಅವರು ಡಿಸಿಷನ್ ಮೇಕಿಂಗ್ ಹಂತದಲ್ಲಿದ್ದಾರಾ? ಅದಕ್ಕೂ ಸ್ಪಷ್ಟವಾದ ಉತ್ತರ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗಬೇಕು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ಬೆಂಗಳೂರಿನಲ್ಲೇ ಇರ್ತಾರಂತೆ. ಹಾಗಾದ್ರೆ ದೆಹಲಿಗೆ ಹೋಗಿರುವ ಡಿಕೆ ಶಿವಕುಮಾರ್ ಅವರ ಈ ಟೀಮ್ ಭೇಟಿ ಮಾಡೋದಾದ್ರೂ ಯಾರನ್ನ? ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವ್ರಿಗೇನೆ ಭೇಟಿ ಮಾಡಲಿಕ್ಕೆ ಸಮಯ ಕೊಟ್ಟಿಲ್ಲ. ಪ್ರಿಯಾಂಕಾ ವಾದ್ರಾ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗೋದು ಅಷ್ಟು ಸುಲಭದ ಮಾತು ಅಲ್ಲ. ವೇಣುಗೋಪಾಲ್ ಅವರ ಬಳಿಯಲ್ಲಿ ಹೋಗಿ ಮಾತನಾಡ್ಕೊಂಡು ವಾಪಸ್ ಬರ್ತೀವಿ ಅಂದ್ರೆ ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಫಲ ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇರೋ ಸಂದರ್ಭದಲ್ಲಿ ಇವರೆಲ್ಲ ದೆಹಲಿಗೆ ಹೋಗಿ ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಜೊತೆಗೆ ಪ್ರಶ್ನೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಿರಂಗವಾಗಿ ನೀಡ್ತಿರುವ ಹೇಳಿಕೆಯ ರೀತಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಇನ್ನು ದೆಹಲಿಗೆ ಹೋಗ್ತಾ ಇರುವ ಡಿಕೆ ಸೇನೆಯ ಸದಸ್ಯರು ಯಾರ್ಯಾರು? ನಿಮ್ಮ ಸ್ಕ್ರೀನ್ನ ಮೇಲೆ ಅವರ ಭಾವಚಿತ್ರದ ಜೊತೆಗೆ ಯಾವ ಕ್ಷೇತ್ರದ ಶಾಸಕರು ಅನ್ನೋದರ ವಿವರ ಕೂಡ ಇದ್ದೇ ಇದೆ. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ದೆಹಲಿಗೆ ಹೋಗ್ತಾ ಇದ್ದ ಹಾಗೆ ಇತ್ತ ಚೆಕ್ಮೇಟ್ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆಯೇ ಒಂದು ಸಭೆ ಬೇರೆ ಕರೆದು ಬಿಟ್ಟಿದ್ದಾರೆ. ಒಂದು ನಡೆ ಡಿಕೆ ಟೀಮ್ನ ಕಡೆಯಿಂದ ಆದ್ರೆ ಮತ್ತೊಂದು ನಡೆ ನಮ್ಮ ಕಡೆಯಿಂದ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಬಣ ಇದ್ದಂತಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಯಾರು ನೋಡ್ಲಿಕ್ಕೆ ಹೋಗ್ತಿದ್ದಾರೆ? ನೋಡಿ ಮಾಡೋದೇನು? ಎಲ್ಲವೂ ಸರಿ ಇದೆ, ಬಡಿದಾಟ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಆ ಸ್ಟ್ಯಾಂಡರ್ಡ್ ಉತ್ತರದಲ್ಲಿ ಸತ್ಯ ಇಲ್ಲ ಅನ್ನೋದಂತೂ ಸಾಬೀತಾಗ್ತಾ ಇದೆ ಇವತ್ತಿನ ಇಡೀ ದಿನದ ಬೆಳವಣಿಗೆಗಳನ್ನು ಗಮನಿಸಿದಾಗ. ನವೆಂಬರ್ ಕ್ರಾಂತಿ ಇಲ್ಲ, ಕೇವಲ ಮಾಧ್ಯಮಗಳ ಸೃಷ್ಟಿ ಅನ್ನುವಂಥ ಮಾತನ್ನ ಇದೇ ರಾಜಕೀಯ ನಾಯಕರು ಹೇಳ್ತಾ ಇದ್ರು, ಇದೇ CM ಬಣ DCM ಬಣ್ಣದ ನಾಯಕರು ಆಡ್ತಾ ಇದ್ರು. ಈಗ ನವೆಂಬರ್ ಕ್ರಾಂತಿಯ ಕಿಡಿ ಸಣ್ಣದಾಗಿ ಹೊತ್ಕೊಳ್ತಾ ಇದೆ. ಅದು ನಾಳೆಯಿಂದ ದೊಡ್ಡ ಮಟ್ಟದಲ್ಲಿ ಜ್ವಾಲೆಯಾಗಿ ಪ್ರಜ್ವಲಿಸುವಂಥ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ. ನವೆಂಬರ್ ಕ್ರಾಂತಿ ಅಂದ ತಕ್ಷಣ ಕೇವಲ ಮಾಧ್ಯಮಗಳ ಮೇಲೆ ಬೊಟ್ಟು ಮಾಡ್ತಾ ಇದ್ದಂಥ ರಾಜಕೀಯ ನಾಯಕರು ಈಗ ಏನು ಉತ್ತರ ಕೊಡ್ತಾರೆ ಅನ್ನೋಂಥದ್ದು ಕೂಡ ಬಹಳ ಗಂಭೀರವಾಗಿ ನಾವು ಕೇಳಬೇಕಾಗತ್ತೆ. ಮೊದಲನೇದಾಗಿ DCM DK ಶಿವಕುಮಾರ್ ಅವರು ನವೆಂಬರ್ 20ರವರೆಗೂ ಕೂಡ ಕಾದು ಕೂರುವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ರು. ಇಲ್ಲಿವರೆಗೂ ಕೂಡ ಕರೆದು ಮಾತನಾಡ್ತಾರೆ ಅನ್ನುವಂಥದ್ದು ಒಂದು ಅವರ ನಂಬಿಕೆ ಇತ್ತು. ಆದರೆ ಯಾವಾಗ ಅವರು ದೆಹಲಿಯಲ್ಲಿ 3 ದಿನ ಬೀಡು ಬಿಟ್ಟರು ಕೂಡ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅವ್ರಿಗೆ ಮಾನ್ಯತೆ ಕೊಡಲಿಲ್ವೋ, ಯಾವಾಗ ಅವ್ರನ್ನ ಕರೆದು ಮಾತನಾಡಿಸ್ಲಿಲ್ವೋ ಅಲ್ಲೇ ಅಸಮಾಧಾನಗೊಂಡಿದ್ರು. DK ಬ್ರದರ್ಸ್ ಆದಂಥ DK ಸುರೇಶ್ ಅವರು ಕೂಡ ಅವ್ರ ಜೊತೆಗೆ ಇದ್ರು. ಆದರೂ ಕೂಡ ಅವರು DK ಶಿವಕುಮಾರ್ ಬ್ರದರ್ಸನ್ನ ಇಬ್ಬರನ್ನು ಕೂಡ ಕರೆದು ಮಾತನಾಡುವಂಥ ಕೆಲಸವನ್ನು ಹೈಕಮಾಂಡ್ ನಾಯಕರಂತ ರಾಹುಲ್ ಗಾಂಧಿ ಅವರು ಮಾಡಲಿಲ್ಲ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಮಾತ್ರ ಸೀಮಿತವಾಗಿತ್ತು ಇವರ ನಾಯಕರ ಭೇಟಿ. ಇದರ ನಂತರ ಒಂದು ಮುಂದುವರೆದ ಭಾಗವಾಗಿ ಯಾವಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ತೋ ಅಲ್ಲಿಂದ DK ಬ್ರದರ್ಸ್ ಬೆಂಗಳೂರಿಗೆ ವಾಪಸ್ ಬಂದರು. 2 ದಿನಗಳ ಕಾಲ ಬೆಂಗಳೂರಲ್ಲೇ ಇದ್ರು. ಯಾವುದೇ ಕಾರ್ಯಕ್ರಮಗಳನ್ನು ಬಹುತೇಕವಾಗಿ ಊರಿಂದ ಆಚೆಗೆ ಅಂದರೆ ಬೆಂಗಳೂರಿಂದ ಆಚೆಗೆ ಹಾಕಿಕೊಳ್ಳಿಲ್ಲ. ನಿನ್ನೆ ಮತ್ತು ಇವತ್ತು ಬೆಂಗಳೂರಲ್ಲೇ ಕೂತು ಒಂದು ರಣತಂತ್ರವನ್ನು ಹೆಣೆದಿದ್ದಾರೆ. ರಣತಂತ್ರದ ಭಾಗವಾಗಿ ಈಗ ಶಾಸಕರ ಒಂದೊಂದು ತಂಡಗಳು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿರ್ಬೋದು. ಈಗಾಗಲೇ ಮಂಡ್ಯ ಶಾಸಕರು ದೆಹಲಿಗೆ ಹೊರಟಿದ್ದಾರೆ. ನಾಳೆ ಇನ್ನೊಂದು ಶಾಸಕರ ತಂಡ ದೆಹಲಿಗೆ ಹೊರಡೋಕೆ ಸಿದ್ಧವಾಗ್ತಾ ಇದೆ. ಅದ್ರ ಜೊತೆಗೆ ನಾಡಿದ್ದು ಇನ್ನೊಂದು ಶಾಸಕರ
ನಾಯಕರ ತಂಡ ಕೂಡ ದೆಹಲಿಗೆ ಹೋಗೋಕ್ಕೆ ಸಿದ್ಧವಾಗ್ತಾ ಇದೆ. ಇಲ್ಲಿ ಯಾರು ಕೂಡ ಭೇಟಿಗೆ ಅವಕಾಶವನ್ನು ಹೈಕಮಾಂಡ್ ನಾಯಕರ ಬಳಿ ಕೇಳಿಲ್ಲ. ಆದರೆ ದೊಡ್ಡ ಮಟ್ಟದ ಒಂದು ಸುದ್ದಿಯನ್ನು ಮಾಡೋಕ್ಕೆ ಮತ್ತು ಕಾಂಗ್ರೆಸ್ ಹೈಕಮಾಂಡನ್ನು ಎಚ್ಚರಿಸೋಕ್ಕೂ ಕೂಡ ಈ ಒಂದು ಶಾಸಕರ ನಿಯೋಗ ಹೋಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಒಂದು ಸೋನಿಯಾ ಗಾಂಧಿ ಅವರ ಮನೆಗೆ ಹೋಗುವಂಥದ್ದು, ಭೇಟಿಗೆ ಅವಕಾಶವನ್ನು ಕೇಳೋದು ಅಲ್ಲಿ ದೆಹಲಿಗೆ ಹೋಗಿ, ಆಗ ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂದರೂ ಕೂಡ ಅವ್ರ ಮನೆ ಮುಂದೆ ಒಂದಷ್ಟು ಭೇಟಿಗೆ ಹೋಗಿದ್ವಿ ಅನ್ನುವಂಥ ಒಂದು ಮೆಸೇಜನ್ನು ಹೈಕಮಾಂಡ್ ನಾಯಕರಿಗೆ ಪಾಸ್ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ದೆಹಲಿಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದ್ರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವ್ರ ನಿವಾಸಕ್ಕೂ ಹೋಗಿ ಒಂದಷ್ಟು ದಾಳವನ್ನು ಉರುಳಿಸುವಂಥ ಲೆಕ್ಕಾಚಾರದಲ್ಲಿ ಈ ತಂಡ ಇದ್ದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ವೇಣುಗೋಪಾಲ್ ಅವರು AICC ಕಚೇರಿಯಲ್ಲೇ ಯಾವಾಗಲೂ ಇರ್ತಾರೆ. ಅವರು AICCಯ ಪ್ರಧಾನ ಕಾರ್ಯದರ್ಶಿ. ಅವರ ಮೂಲಕ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನು ಪಾಸ್ ಮಾಡಬೇಕನ್ನುವಂಥದ್ದು ಒಂದು ನಿಯೋಗ ಹೋಗಿ ಎಲ್ಲರೂ ಒಟ್ಟಾಗಿ ಹೈಕಮಾಂಡ್ AICC ಪ್ರಧಾನ ಕಾರ್ಯದರ್ಶಿ ಆದಂಥ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ CM DK ಶಿವಕುಮಾರ್ ಅವರ ಬಣ ಆಕ್ರೋಶಗೊಂಡಿದೆ, CM ಪಟ್ಟಕ್ಕಾಗಿ ಕಾಯ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ದಾಳವನ್ನ, ರಣತಂತ್ರವನ್ನ DK ಶಿವಕುಮಾರ್ ಅವರ ಬಣ ಹೆಣೆದಿದೆ. ಈಗ ಅದರ ಭಾಗವಾಗಿ ಒಂದೊಂದೇ ಎಸ್ಟಾಬ್ಲಿಷ್ ಆಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದ ಒಳಗಾಗ್ತಾ ಇರುವ ಈ ಬೆಳವಣಿಗೆಗಳು. ನಾಳೆ ಇಡೀ ದಿನ ಬೆಂಗಳೂರಿನಲ್ಲೇ ಇರ್ತಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಕ್ಬಾಲ್ ಹುಸೇನ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ದೆಹಲಿಗೆ ಹೋಗಿ ಯಾರನ್ನು ಮೀಟ್ ಮಾಡ್ತೀರಿ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಂತಂದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿಗೆ ಬರೋ ಪ್ಲಾನ್ ಹಾಕೊಂಡಿದ್ದಾರಂತೆ. ಅಲ್ಲಿಗೆ ಹಾವು ಏಣಿ ಆಟ ಆದಂಗಾಗಿದೆ ಕಾಂಗ್ರೆಸ್ನ ಒಳಗಿನ ಈ ಕ್ರಾಂತಿಯ ಬೆಳವಣಿಗೆಗಳು. ಮತ್ತಷ್ಟು ಕುತೂಹಲ ಮೂಡಿಸಿದೆ DK ಶಿವಕುಮಾರ್ ಅವರ ಆಪ್ತ ಬಣದ ನಡೆ. ಯಾರನ್ನ ಭೇಟಿ ಆಗಲಿದ್ದಾರೆ ಹಾಗಾದ್ರೆ? DK ಆಪ್ತರ ಟೀಮ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. DK ಆಪ್ತರ ಒಂದು ತಂಡ, ನಾಳೆ ಮತ್ತೊಂದು ತಂಡ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಗೊತ್ತಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನ ಅಪಾಯಿಂಟ್ಮೆಂಟ್ ಇಲ್ಲದೆ ಮೀಟ್ ಮಾಡೋದು ಕಷ್ಟ. ವೇಣುಗೋಪಾಲ್ ಅವರನ್ನ ಮಾತನಾಡಿಸ್ಲಿಕ್ಕೆ ಇಲ್ಲಿಂದ ಅಲ್ಲಿಗೆ ಹೋದ್ರು ಕೂಡ ವೇಣುಗೋಪಾಲ್ ಅವರು ಡಿಸಿಷನ್ ಮೇಕಿಂಗ್ ಹಂತದಲ್ಲಿದ್ದಾರಾ? ಅದಕ್ಕೂ ಸ್ಪಷ್ಟವಾದ ಉತ್ತರ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗಬೇಕು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ಬೆಂಗಳೂರಿನಲ್ಲೇ ಇರ್ತಾರಂತೆ. ಹಾಗಾದರೆ ದೆಹಲಿಗೆ ಹೋಗಿರುವ DK ಶಿವಕುಮಾರ್ ಅವರ ಈ ಟೀಮ್ ಭೇಟಿ ಮಾಡೋದಾದ್ರೂ ಯಾರನ್ನ? ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವ್ರಿಗೇನೆ ಭೇಟಿ ಮಾಡಲಿಕ್ಕೆ ಸಮಯ ಕೊಟ್ಟಿಲ್ಲ. ಪ್ರಿಯಾಂಕಾ ವಾದ್ರಾ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗೋದು ಅಷ್ಟು ಸುಲಭದ ಮಾತು ಅಲ್ಲ. ವೇಣುಗೋಪಾಲ್ ಅವರ ಬಳಿಯಲ್ಲಿ ಹೋಗಿ ಮಾತನಾಡ್ಕೊಂಡು ವಾಪಸ್ ಬರ್ತೀವಿ ಅಂದರೆ ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಹೋದರೆ ಫಲ ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇರೋ ಸಂದರ್ಭದಲ್ಲಿ ಇವರೆಲ್ಲ ದೆಹಲಿಗೆ ಹೋಗಿ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಜೊತೆಗೆ ಪ್ರಶ್ನೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಿರಂಗವಾಗಿ ನೀಡ್ತಿರುವ ಹೇಳಿಕೆಯ ರೀತಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಇನ್ನು ದೆಹಲಿಗೆ ಹೋಗ್ತಾ ಇರುವ DK ಸೇನೆಯ ಸದಸ್ಯರು ಯಾರ್ಯಾರು? ನಿಮ್ಮ ಸ್ಕ್ರೀನ್ನ ಮೇಲೆ ಅವರ ಭಾವಚಿತ್ರ ಜೊತೆಗೆ ಯಾವ ಕ್ಷೇತ್ರದ ಶಾಸಕರು ಅನ್ನೋದರ ವಿವರ ಕೂಡ ಇದ್ದೇ ಇದೆ. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ದೆಹಲಿಗೆ ಹೋಗ್ತಾ ಇದ್ದ ಹಾಗೆ ಇತ್ತ ಚೆಕ್ಮೇಟ್ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆಯೇ ಒಂದು ಸಭೆ ಬೇರೆ ಕರೆದು ಬಿಟ್ಟಿದ್ದಾರೆ. ಒಂದು ನಡೆ DK ಟೀಮ್ನ ಕಡೆಯಿಂದ ಆದರೆ ಮತ್ತೊಂದು ನಡೆ ನಮ್ಮ ಕಡೆಯಿಂದ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಬಣ ಇದ್ದಂತಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಯಾರು ನೋಡ್ಲಿಕ್ಕೆ ಹೋಗ್ತಿದ್ದಾರೆ, ನೋಡಿ ಮಾಡೋದೇನು? ಎಲ್ಲವೂ ಸರಿ ಇದೆ, ಬಡಿದಾಟ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಆ ಸ್ಟ್ಯಾಂಡರ್ಡ್ ಉತ್ತರದಲ್ಲಿ ಸತ್ಯ ಇಲ್ಲ ಅನ್ನೋದಂತೂ ಸಾಬೀತಾಗ್ತಾ ಇದೆ ಇವತ್ತಿನ ಇಡೀ ದಿನದ ಬೆಳವಣಿಗೆಗಳನ್ನು ಗಮನಿಸಿದಾಗ. ನವೆಂಬರ್ ಕ್ರಾಂತಿ ಇಲ್ಲ, ಕೇವಲ ಮಾಧ್ಯಮಗಳ ಸೃಷ್ಟಿ ಅನ್ನುವಂಥ ಮಾತನ್ನ ಇದೇ ರಾಜಕೀಯ ನಾಯಕರು ಹೇಳ್ತಾ ಇದ್ರು, ಇದೇ CM ಬಣ DCM ಬಣ್ಣದ ನಾಯಕರು ಆಡ್ತಾ ಇದ್ರು. ಈಗ ನವೆಂಬರ್ ಕ್ರಾಂತಿಯ ಕಿಡಿ ಸಣ್ಣದಾಗಿ ಹೊತ್ಕೊಳ್ತಾ ಇದೆ. ಅದು ನಾಳೆಯಿಂದ ದೊಡ್ಡ ಮಟ್ಟದಲ್ಲಿ ಜ್ವಾಲೆಯಾಗಿ ಪ್ರಜ್ವಲಿಸುವಂಥ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ. ನವೆಂಬರ್ ಕ್ರಾಂತಿ ಅಂದ ತಕ್ಷಣ ಕೇವಲ ಮಾಧ್ಯಮಗಳ ಮೇಲೆ ಬೊಟ್ಟು ಮಾಡ್ತಾ ಇದ್ದಂಥ ರಾಜಕೀಯ ನಾಯಕರು ಈಗ ಏನು ಉತ್ತರ ಕೊಡ್ತಾರೆ ಅನ್ನೋಂಥದ್ದು ಕೂಡ ಬಹಳ ಗಂಭೀರವಾಗಿ ನಾವು ಕೇಳಬೇಕಾಗತ್ತೆ. ಮೊದಲನೇದಾಗಿ DCM DK ಶಿವಕುಮಾರ್ ಅವರು ನವೆಂಬರ್ 20ರವರೆಗೂ ಕೂಡ ಕಾದು ಕೂರುವಂಥ
ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ರು. ಇಲ್ಲಿವರೆಗೂ ಕೂಡ ಕರೆದು ಮಾತನಾಡ್ತಾರೆ ಅನ್ನುವಂಥದ್ದು ಒಂದು ಅವರ ನಂಬಿಕೆ ಇತ್ತು. ಆದರೆ ಯಾವಾಗ ಅವರು ದೆಹಲಿಯಲ್ಲಿ 3 ದಿನ ಬೀಡು ಬಿಟ್ಟರು ಕೂಡ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅವರಿಗೆ ಮಾನ್ಯತೆ ಕೊಡಲಿಲ್ವೋ, ಯಾವಾಗ ಅವ್ರನ್ನ ಕರೆದು ಮಾತನಾಡಿಸ್ಲಿಲ್ವೋ ಅಲ್ಲೇ ಅಸಮಾಧಾನಗೊಂಡಿದ್ರು. ಡಿ ಕೆ ಬ್ರದರ್ಸ್ ಆದಂಥ ಡಿ ಕೆ ಸುರೇಶ್ ಅವರು ಕೂಡ ಅವ್ರ ಜೊತೆಗೆ ಇದ್ದರು. ಆದರೂ ಕೂಡ ಅವರು ಡಿ ಕೆ ಶಿವಕುಮಾರ್ ಬ್ರದರ್ಸನ್ನ ಇಬ್ಬರನ್ನು ಕೂಡ ಕರೆದು ಮಾತನಾಡುವಂಥ ಕೆಲಸವನ್ನು ಹೈಕಮಾಂಡ್ ನಾಯಕರಂತ ರಾಹುಲ್ ಗಾಂಧಿ ಅವರು ಮಾಡಲಿಲ್ಲ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಮಾತ್ರ ಸೀಮಿತವಾಗಿತ್ತು ಇವರ ನಾಯಕರ ಭೇಟಿ. ಇದರ ನಂತರ ಒಂದು ಮುಂದುವರೆದ ಭಾಗವಾಗಿ ಯಾವಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ತೋ ಅಲ್ಲಿಂದ ಡಿ ಕೆ ಬ್ರದರ್ಸ್ ಬೆಂಗಳೂರಿಗೆ ವಾಪಸ್ ಬಂದರು. 2 ದಿನಗಳ ಕಾಲ ಬೆಂಗಳೂರಲ್ಲೇ ಇದ್ರು. ಯಾವುದೇ ಕಾರ್ಯಕ್ರಮಗಳನ್ನು ಬಹುತೇಕವಾಗಿ ಊರಿಂದ ಆಚೆಗೆ ಅಂದರೆ ಬೆಂಗಳೂರಿಂದ ಆಚೆಗೆ ಹಾಕ್ಕೊಳ್ಳಿಲ್ಲ. ನಿನ್ನೆ ಮತ್ತು ಇವತ್ತು ಬೆಂಗಳೂರಲ್ಲೇ ಕೂತು ಒಂದು ರಣತಂತ್ರವನ್ನು ಹೆಣೆದಿದ್ದಾರೆ. ರಣತಂತ್ರದ ಭಾಗವಾಗಿ ಈಗ ಶಾಸಕರ ಒಂದೊಂದು ತಂಡಗಳು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿರ್ಬೋದು. ಈಗಾಗಲೇ ಮಂಡ್ಯ ಶಾಸಕರು ದೆಹಲಿಗೆ ಹೊರಟಿದ್ದಾರೆ. ನಾಳೆ ಇನ್ನೊಂದು ಶಾಸಕರ ತಂಡ ದೆಹಲಿಗೆ ಹೊರಡೋಕೆ ಸಿದ್ಧವಾಗ್ತಾ ಇದೆ. ಅದ್ರ ಜೊತೆಗೆ ನಾಡಿದ್ದು ಇನ್ನೊಂದು ಶಾಸಕರ ತಂಡ ಕೂಡ ದೆಹಲಿಗೆ ಹೋಗೋಕೆ ಸಿದ್ಧವಾಗ್ತಾ ಇದೆ. ಇಲ್ಲಿ ಯಾರೂ ಕೂಡ ಭೇಟಿಗೆ ಅವಕಾಶವನ್ನೇ ಹೈಕಮಾಂಡ್ ನಾಯಕರ ಬಳಿ ಕೇಳಿಲ್ಲ. ಆದರೆ ದೊಡ್ಡ ಮಟ್ಟದ ಒಂದು ಸುದ್ದಿಯನ್ನು ಮಾಡೋಕೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಎಚ್ಚರಿಸೋಕೆ ಕೂಡ ಈ ಒಂದು ಶಾಸಕರ ನಿಯೋಗ ಹೋಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಒಂದು ಸೋನಿಯಾ ಗಾಂಧಿ ಅವರ ಮನೆಗೆ ಹೋಗುವಂಥದ್ದು, ಭೇಟಿಗೆ ಅವಕಾಶವನ್ನು ಕೇಳೋದು ಅಲ್ಲಿ ದೆಹಲಿಗೆ ಹೋಗಿ, ಆಗ ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂದ್ರೂ ಕೂಡ ಅವ್ರ ಮನೆ ಮುಂದೆ ಒಂದಷ್ಟು ಭೇಟಿಗೆ ಹೋಗಿದ್ವಿ ಅನ್ನುವಂಥ ಒಂದು ಮೆಸೇಜನ್ನು ಹೈಕಮಾಂಡ್ ನಾಯಕರಿಗೆ ಪಾಸ್ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ದೆಹಲಿಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದ್ರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವ್ರ ನಿವಾಸಕ್ಕೂ ಹೋಗಿ ಒಂದಷ್ಟು ದಾಳವನ್ನು ಉರುಳಿಸುವಂಥ ಲೆಕ್ಕಾಚಾರದಲ್ಲಿ ಈ ತಂಡ ಇದ್ದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ವೇಣುಗೋಪಾಲ್ ಅವರು AICC ಕಚೇರಿಯಲ್ಲೇ ಯಾವಾಗಲೂ ಇರ್ತಾರೆ. ಅವರು AICCಯ ಪ್ರಧಾನ ಕಾರ್ಯದರ್ಶಿ. ಅವರ ಮೂಲಕ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನು ಪಾಸ್ ಮಾಡಬೇಕನ್ನುವಂಥದ್ದು ಒಂದು ನಿಯೋಗ ಹೋಗಿ ಎಲ್ಲರೂ ಒಟ್ಟಾಗಿ ಹೈಕಮಾಂಡ್ AICC ಪ್ರಧಾನ ಕಾರ್ಯದರ್ಶಿ ಆದಂಥ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ CM DK ಶಿವಕುಮಾರ್ ಬಣ ಆಕ್ರೋಶಗೊಂಡಿದೆ, CM ಪಟ್ಟಕ್ಕಾಗಿ ಕಾಯ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ದಾಳವನ್ನ ರಣತಂತ್ರವನ್ನ DK ಶಿವಕುಮಾರ್ ಅವರ ಬಣ ಹೆಣೆದಿದೆ. ಈಗ ಅದರ ಭಾಗವಾಗಿ ಒಂದೊಂದೇ ಎಸ್ಟಾಬ್ಲಿಷ್ ಆಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್.